ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮೇಶ್ ಆಚಾರ್. ಇವತ್ತಿನ ಒಂದು ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ನೋಡೋಣ ಅಂತ ಬಂದಿದ್ದೀವಿ. ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ, ಅಷ್ಟು ರಶ್ ಇದೆ, ಕಾಲ್ ಮಡಗೋಕ್ಕೂ ಆಗ್ತಿಲ್ಲ. ಇವತ್ತು ಬಂದು ಸಂಡೇ, ಸೊ ನಾನು ನಮ್ಮಮ್ಮ ಬಂದಿದ್ದೀವಿ. ನನಗೂ ನಮ್ಮಮ್ಮಂಗೂ ತಲೆ ಸುತ್ತ ಬರಂಗೆ ಆಗ್ತಿದ್ದೆ, ಅಷ್ಟು ರಶ್ ಇದೆ, ಕಾಲ್ ಮಡಗಕ್ಕೆ ಆಗ್ತಿಲ್ಲ. ಕಸದ ಥರ ಎಸ್ತಿದ್ದಾರೆ ಸ್ಯಾರಿಗಳನ್ನ ಅಲ್ಲಲ್ಲಿ. ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ, ಅಷ್ಟು ರಶ್ ಇದೆ, ತೋರ್ಸೋಕ್ಕೂ ಯಾರೂ ಬರ್ತಿಲ್ಲ, ರೆಸ್ಪಾನ್ಸು ಇಲ್ಲ ಇಲ್ಲಿ. ಈಗ ನೆಕ್ಸ್ಟ್ ನಾವು ಕರ್ನಾಟಕ ಸಿಲ್ಕ್ಸ್ ಆರ್ ಇದಕ್ಕೆ ಹೋಗ್ತಾ ಇದ್ದೀವಿ, ರಾಜಶ್ರೀ, ಅಲ್ಲಿ ನೋಡಿಕೊಂಡು ಹೋಗಬೇಕು. ರೆಸ್ಪಾನ್ಸೇ ಇಲ್ಲ ಇಲ್ಲಿ. ಈಗ ರಾಜಶ್ರೀಗೆ ಬಂದಿದ್ದೀನಿ. ಸುಮಂಗಲಿ ಆ್ಯಂಡ್ ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ ನೋಡಾಯಿತು, ಅಲ್ಲೂ ವರ್ಸ್ಟ್ ಆ್ಯಂಡ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ರಾಜಶ್ರೀಗೆ ಬಂದಿದ್ದೀನಿ, ನೋಡೋಣ ಹೆಂಗೆ ಸಿಗುತ್ತೆ ಅಂತ. ನೋಡಿ ಎಲ್ಲ ಅಲ್ಲಲ್ಲಿ ನಿಂತಿದ್ದಾರೆ, ನಾವೆಲ್ಲಿ ತೊಗೊಳ್ಳೋದು, ವೀಡಿಯೋ ಹೆಂಗೆ ಮಾಡೋದು. ಸೊ ಆಗಲ್ಲ ಅನಿಸುತ್ತೆ ವೀಡಿಯೋ ಮಾಡೋಕ್ಕೆ. ಸೊ ಸ್ಯಾರಿ ತೊಗೊಂಡು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನನಗೆ ವೀಡಿಯೋ ಮಾಡೋದಕ್ಕೂ ಆಗಲ್ಲ. ದೂಕ್ತಿದ್ದಾರಲ್ಲ, ಅಲ್ಲಲ್ಲೇ ದೂಕ್ತಿದ್ದಾರೆ. ದಾರಿಲಿ ಹೋಗ್ತಾ ಫ್ರೆಂಡ್ಸ್ ನನಗೆ ಭೀಮಾ ಅವ್ರು ಸಿಕ್ಕಿದ್ರು, ತಿಂಡಿ ಪೋತ ಭೀಮಾ. ಸೊ ಅವನಿಗಿರೋ ಫ್ಯಾನ್ಸು ಯಾವ ಹೀರೋಗಳಿಗಿರಲ್ಲ. ಅವನು ಭೀಮಾ ಅಂತ ಕರೆದ್ರೆ ಸಾಕು ರೆಸ್ಪಾನ್ಸ್ ಮಾಡ್ತಾನೆ, ಸೊಂಡ್ಲೆತ್ತಿ ನಮಗೆ ಸೆಲ್ಯೂಟ್ ಮಾಡ್ತಾನೆ. ನೋಡಿ ಎಷ್ಟು ಫ್ಯಾನ್ಸ್ ಕ್ರೇಜ್ ಇದೆ, ಯಾವ ಹೀರೋಗಳಿಗೂ ಇಷ್ಟೊಂದು ಫ್ಯಾನ್ಸ್ ಕ್ರೇಜ್ ಇರಲ್ಲ. ತಿಂಡಿ ಪೋತ ಭೀಮಾ. ಸೊ ಭೀಮನ್ ನೋಡಿ ತುಂಬ ಖುಷಿ ಆಯಿತು. ಈಗ ನೆಕ್ಸ್ಟು ನೋಡಿ ಮಾರ್ಕೆಟಿಗೆ ಬಂದಿದ್ದೀನಿ. ಏನು ತೊಗೊಳ್ಳೋದು ಫ್ರೆಂಡ್ಸ್, ಎಲ್ಲ ದೂಕಾಡ್ತಾರೆ, ಯಾರೂ ರೆಸ್ಪಾನ್ಸ್ ಮಾಡಲ್ಲ. ಒಂಟಿಗೂ ಡಬಲ್ ರೇಟ್ ಇಟ್ಟಿದ್ದಾರೆ. ಎಲ್ಲ ಒಂದು ಸಾಮಾನು ಪರ್ಚೇಸ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಇಲ್ಲ ಯಾವುದಕ್ಕೂ ನಾನು ವೀಡಿಯೋ ಮಾಡೋದಕ್ಕಾಗಲ್ಲ. ಸೊ ಮನೆಗೆ ಹೋಗಿ ಸ್ಯಾರಿ ಯಾವ್ದು ತೊಗೊಂಡೆ ಅದೆಲ್ಲ ಈಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಸ್ಯಾರಿ ಪರ್ಚೇಸ್ ಮಾಡಿದ್ದು, ರಾಣಿ ಪಿಂಕ್, ಬನಾರಸಿ ಆ್ಯಂಡ್ ಜಾರ್ಜೆಟ್ ಮಿಕ್ಸ್ ಆಗಿರೋ ಅಂಥದ್ದು. ಅದಕ್ಕೆ ಬ್ಯಾಂಗಲ್ಸ್ ಈ ರೀತಿ ತೊಗೊಂಡಿದ್ದೀನಿ. ಸೊ ನೋಡಿ, ಅಲ್ಲಿ ತೋರಿಸಿದ ತಕ್ಷಣ ರಾಜ ಬ್ಯಾಂಗಲ್ಸಲ್ಲಿ ಕೊಟ್ಬಿಡ್ತಾರೆ, ಇದೇ ಸ್ಯಾರಿಗೆ ಇದೇ ಸೆಟ್ ಆಗುತ್ತೆ ಅಂತ. ಸೊ ರಾಣಿ ಪಿಂಕು ತುಂಬ ಚೆನ್ನಾಗಿ ಸಿಕ್ತಾ ಚೆನ್ನಾಗಿ ಸಿಕ್ತು ಫ್ರೆಂಡ್ಸ್. ಸ್ಯಾರಿ ತೊಗೋಬೇಕಾದ್ರೆ ನನಗೆ ತೋರಿಸೋದಕ್ಕಾಗಿಲ್ಲ, ಪರ್ಚೇಸ್ ಮಾಡಬೇಕಾದ್ರೆ ಅಷ್ಟು ರಶ್ ಇತ್ತು, ಅಲ್ಲಿ ವೀಡಿಯೋ ಮಾಡೋದಕ್ಕಾಗಿಲ್ಲ. ಸೊ ಅದಕ್ಕೆ ಇಲ್ಲಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಸ್ಯಾರಿನೇ ನಾವು ಪರ್ಚೇಸ್ ಮಾಡಿರೋದು. ನನಗೆ ಈಗೊಂದು ಏನು ಅರ್ಥ ಆಯಿತು ಅಂತ ಅಂದರೆ, ದೇವ್ರಿಗೆ ಯಾವ ರೀತಿ ಸ್ಯಾರಿ ಉಡಿಸ್ಕೋಬೇಕು, ಬ್ಯಾಂಗಲ್ಸ್ ಆಗಿರ್ಬೋದು, ಅವ್ರ ಮನೆಯಲ್ಲಿ ಯಾವ ರೀತಿ ಕೂರಿಸ್ಕೋಬೇಕು ಅಂತ ಆಗಿರ್ಬೋದು, ಅದು ದೇವ್ರಿಗೆ ಬಿಟ್ಟಿರೋದು. ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಅಲ್ಲಿವರೆಗೂ ನಮಗೆ ಸ್ಯಾರಿ ಒದಗಲ್ಲ. ಸೊ ಅವ್ರಿಗೇನು ಇಷ್ಟ ಆಗುತ್ತೋ ಅದೇ ಕಲರ್ನೇ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ಈಗ ನಾವು ಹೆಂಗೆ ದೇವರು ಅದೇ ರೀತಿ ಅಲ್ವಾ. ಸೊ ಅದರಿಂದ ಅದೊಂದು ಅರ್ಥ ಆಯಿತು. ನಾವು ಬಿಫೋರ್ 1 ವೀಕ್ ಅನ್ನೋಂಗೆ ಹೋಗಿದ್ವಿ, ಫೆಸ್ಟಿವಲ್ 1 ವೀಕ್ ಅಂತ. ಅವಾಗ ಗೊತ್ತಾಯಿತು ಫೆಸ್ಟಿವಲ್ ಹತ್ತತ್ರ ತೊಗೊಳಕ್ಕೆ ಹೋಗ್ಬಾರ್ದು, ಎಸ್ಪೆಷಲಿ ಸಂಡೇ. ಸೊ ರೆಸ್ಪಾನ್ಸ್ ವರ್ಸ್ಟ್ ರೆಸ್ಪಾನ್ಸ್ ಅಂತ ಅನ್ಬೋದು, ಆ ರೀತಿ ಇರುತ್ತೆ. ಎಲ್ಲೂ ಸಹ ನಮಗೆ ಸ್ಯಾರಿ ತೋರಿಸಲ್ಲ, ಕಸದ ಥರ ಎಸ್ತಿರ್ತಾರೆ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ಬೋದು, ವರ್ಸ್ಟ್ ರೆಸ್ಪಾನ್ಸ್. ಎಲ್ಲೂ ಚೆನ್ನಾಗಿ ಇದು ಮಾಡಲ್ಲ, ಆ ಲೆವೆಲ್ಗೆ ಜನ ಇರ್ತಾರೆ, ತುಣಿತಾರೆ, ಸ್ಯಾರಿನ ಎಸ್ತಿರ್ತಾರೆ, ಮಾಡಿರ್ತಾರೆ. ಸೊ ಸೆಂದಿಲ್ ಕುಮಾರ್ ಆಗಿರ್ಬೋದು, ಯುವರಾಜ ಸಿಲ್ಕ್ ಆಗಿರ್ಬೋದು, ಸುಮಂಗಲಿ ಆಗಿರ್ಬೋದು, ಸುದರ್ಶನ್ ಆಗಿರ್ಬೋದು, ರಾಜಶ್ರೀ ಆಗಿರ್ಬೋದು. ಆದರೂ ನನಗೆ ಟ್ವೈಸ್ ಏನು ಹೋಗಿದೆ ರಾಜಶ್ರೀಲೇ ನನಗೆ ಸ್ಯಾರಿ ನನಗೆ ಸಿಕ್ಕಿದ್ದು. ಸೊ ಇದೇ ಸ್ಯಾರಿ ನೀವು ಈಗ ವಿಡಿಯೋಲಿ ಏನು ನೋಡಿದ್ರಲ್ಲ ಅದೇ ಸ್ಯಾರಿನೇ. ಸೊ ಇಷ್ಟು ಏನು ಶೋರೂಮಲ್ಲಿ ಎಷ್ಟೇ ದೊಡ್ಡ ಶೋರೂಮ್ ಆದರೂ ಕಸದ ಥರ ಎಸ್ತಿದ್ರು. ಸೊ ವಿಡಿಯೋಲೇ ನೋಡಿರ್ತೀರ, ನಾನು ಏನು ಹೇಳೋಕ್ಕಿಲ್ಲ. ಸೊ ಇವತ್ತಿನ ಒಂದು ಬ್ಲಾಗ್ ಇದಾಗಿತ್ತು. ಸೊ ನೆಕ್ಸ್ಟ್ ಬ್ಲಾಗ್ ಏನು ರೋಟೀನ್ ಹೇಗಿರುತ್ತೆ, ಮಾರ್ನಿಂಗು ನೈಟಲ್ಲಿ ಹೇಗೆ ನಾವು ಪ್ರಿಪರೇಷನ್ ಮಾಡ್ಕೋತೀವಿ ಅದೆಲ್ಲ, ಮುಖವಾಡಕ್ಕೆ ರೆಡಿಯಾಗಿ ಮಾಡೋದಾಗಿರ್ಬೋದು, ಆಮೇಲೆ ಸ್ಯಾರಿ ಹೆಂಗೆ ಡ್ರ್ಯಾಪಿಂಗ್ ಮಾಡೋದಾಗಿರ್ಬೋದು, ಅದೆಲ್ಲ ನಾನು ಫೆಸ್ಟಿವಲ್ದು ನಾನು ನೆಕ್ಸ್ಟ್ ವೀಡಿಯೋಲಿ ಬಿಡ್ತೀನಿ, ಅಪ್ಕಮಿಂಗ್ ನೆಕ್ಸ್ಟ್ ವೀಡಿಯೋ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂತ ಹೇಳ್ತಾ, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಅಸ್. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಹಸ್ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್.